ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಮೊಟ್ಟ ಮೊದಲನೆಯ ವಿಶ್ವ ಮಾನವ ಧರ್ಮದ ಮಹಾಧಿವೇಶನವನ್ನು ಕುರಿತಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿಶ್ವ ಮಾನವ ಧರ್ಮದ ಪ್ರವರ್ತಕರೆಲ್ಲರೂ ಸೇರಿ ಸಮಾರಂಭದಲ್ಲಿ ಬಂದಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಮಾನವ ಧರ್ಮದ ಮೊದಲ ಮಹಾ ಅಧಿವೇಶನದ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾ ತಮ್ಮದೇ ಆದಂಥ ರಾಮಕೃಷ್ಣ ಸೇವಾ ಕೇಂದ್ರದ ಸ್ಥಳದಲ್ಲಿ ಡಿಸೆಂಬರ್ 29ನೇ ತಾರೀಕಿಗೆ ವಿಶ್ವ ಮಾನವ ದಿನಾಚರಣೆಯ ದಿನ ಮೊದಲ ವಿಶ್ವ ಮಾನವ ಧರ್ಮದ ಅಧಿವೇಶನ ಆಗುತ್ತೆ. ಆ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನು ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂತಹ ರಾಮಕೃಷ್ಣ ಸೇವಾ ಕೇಂದ್ರದ ಶ್ರೀಧರ ನಾಗಾನಂದ ಸ್ವಾಮೀಜಿಗಳು ಹಾಗೂ ಕರ್ನಾಟಕದ ಹಿರಿಯ ಚಿಂತಕರು, ಸಾಹಿತಿಗಳು, ಕನ್ನಡ ಸಾಹಿತ್ಯ ಅಕಾಡೆಮಿಯ ಹಾಗೆ ಅಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರಾದಂಥ ಶ್ರೀ ಎಲ್ ಮುಕುಂದರಾಜ್ ಅವರು, ಸಮಾಜ ಸೇವೆ ಹಾಗೂ ಹೋರಾಟದಲ್ಲಿ ಸಕ್ರಿಯರಾಗಿರ್ತಕ್ಕಂತಹ ನಾಗರಾಜ್ ಅವರು, ಸಾಹಿತಿಯಾಗಿ ತನ್ನದೇ ಆದ ರೀತಿಯಲ್ಲಿ ವೈಚಾರಿಕತೆಯನ್ನು ಬೆಳೆಸಿಕೊಡ್ತಿರ್ತಕ್ಕಂತಹ ಮಹಿಳಾ ಹೋರಾಟಗಾರ್ತಿ ಸುಂದರ್ ಅವರು, ಅಬೂಬಕರ್ ಅವರು, ನಾಗೇಶ್ ಅಳಕೋಪಿ ಅವರು, ಹಿರಿಯರಾದಂತಹ ನಮ್ಮ ಬೈರೇಗೌಡರು ಹಾಗೂ ನಾನು KR ವೆಂಕಟೇಶ್ ಒಬ್ಬ ಯುವ ಹೋರಾಟಗಾರನಾಗಿ ನಾವೆಲ್ಲರೂ ಕೂಡ ಇವತ್ತು ಉಪಸ್ಥಿತರಿದ್ದೇವೆ. ನಾವೆಲ್ಲರೂ ಕೂಡ ಸ್ವಾಗತಿಸ್ತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಮುಖಂಡರಾಗಿ ನಡೆಸಿಕೊಡ್ಬೇಕು ಅಂತ ಕೋರ್ಕೊಳ್ಳುತ್ತೆ. ನಮಸ್ಕಾರ. ರಮಣ ನಮಸ್ಕಾರ. ಬೇಡ, ಇಲ್ಲಿ ಬಿಡಿ, ಜಾಸ್ತಿ ಆಗುತ್ತೆ. ಆತ್ಮೀಯ ಪತ್ರಿಕಾ ಬಂಧುಗಳೇ, ಇದೊಂದು ವಿಶೇಷವಾದಂಥ ಯೋಜನೆ. ನಿಮ್ಮೆಲ್ಲರೂ ಮತ್ತು ನಿಮ್ಮ ಮೂಲಕ ಎಲ್ಲ ಕನ್ನಡಿಗರಿಗೆ, ಕರ್ನಾಟಕದ ಎಲ್ಲ ಜನರಿಗೆ ತಿಳಿಸಬೇಕಾದಂಥ ಒಂದು ಕೆಲಸವನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾ ಇದ್ದೀವಿ. ನನ್ನ ಪಕ್ಕದಲ್ಲಿ ನಾಗಾನಂದ ಸ್ವಾಮೀಜಿಯವರಿದ್ದಾರೆ. ಇವರು ಕುವೆಂಪು ಅವರ ನೇರವಾದ ಶಿಷ್ಯ. ಇವರು ಬಾಲ್ಯ ಮತ್ತು ಯೌವನದ ದಿನಗಳಲ್ಲಿ ಕುವೆಂಪು ಅವರ ಒಡನಾಟದಲ್ಲಿ ಇದ್ದಂಥವ್ರು. ಕುವೆಂಪು ಅವರ ಚಿತಾಭಸ್ಮವನ್ನು ತಮ್ಮ ಮಠದಲ್ಲಿ ಆಶ್ರಮ ಅಂತ ಮಾಡ್ಕೊಂಡಿದ್ದಾರೆ, ರಾಮಕೃಷ್ಣ ಆಶ್ರಮ ಅಂತ ಮಾಡಿದ್ದಾರೆ ಅಚ್ಚರಳ್ಳಿಯಲ್ಲಿ. ಅಲ್ಲಿಟ್ಟು ಕುವೆಂಪು ಸಭಾಭವನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನಾವು ವಿಶ್ವ ಮಾನವ ಧರ್ಮದ ಮೊದಲ ಮಹಾಧಿವೇಶನವನ್ನು ಡಿಸೆಂಬರ್ 29ನೇ ತಾರೀಕು ಮಾಡ್ತಾ ಇದ್ದೀವಿ. ಏನಿದು, ಇಲ್ಲಿವರೆಗೂ ಈ ಥರದ್ದೇನೂ ಇರಲಿಲ್ಲ. ಕುವೆಂಪು ಏನೋ ಒಂದು ವಿಶ್ವಮಾನವ ಪ್ರಜ್ಞೆಯನ್ನು, ತತ್ವವನ್ನು, ಧರ್ಮವನ್ನು ಅನ್ನೋ ರೀತಿಯಲ್ಲಿ ಹೇಳಿದರು. ಆದರೆ ಇದನ್ನು ಚಾಲ್ತಿಗೆ ತರಕ್ಕಾಗುತ್ತಾ? ಇಷ್ಟೊಂದು ಧರ್ಮಗಳು ಇವೆಲ್ಲ ಇರುವಂಥ ಕಾಲದೊಳಗಡೆ ಇನ್ನೊಂದು ಎಕ್ಸ್ಟ್ರಾ ಧರ್ಮದ ಅಗತ್ಯ ಇದೆಯಾ? ಈ ಥರದ ಕೆಲವು ಪ್ರಶ್ನೆಗಳಿದ್ದಾವೆ. ಆದರೆ ನೋಡಿ, ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ದಲಿತ ಬಂಧುಗಳಿಗೆ ಬಾಬಾ ಸಾಹೇಬ್ ಅವರ ಕಾರಣದಿಂದಾಗಿ ಮತ್ತು ಬುದ್ಧನ ಪ್ರೇರಣೆಯಿಂದಾಗಿ ತುಂಬ 80% ದಲಿತ ಬಂಧುಗಳು ಬುದ್ಧರನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಆಮೇಲೆ ಲಿಂಗಾಯತರಿಗೆ ಕನ್ನಡದ್ದೇ ಇನ್ನೊಂದು ಧರ್ಮ ಆದ ಲಿಂಗಾಯತ ಧರ್ಮ ಇದೆ, ಅವರಲ್ಲಿ ಒಂದು ಬಸವ ಪ್ರಜ್ಞೆ ಇದೆ. ಆದರೆ ಉಳಿದ OBCಗಳು ಯಾವ, ಇಲ್ಲಿ ಒಕ್ಕಲಿಗರಿರ್ಬೋದು, ಕುರುಬರಿರ್ಬೋದು, ಬೇಡರಿರ್ಬೋದು, ಬೆಸ್ತರಿರ್ಬೋದು, ಈಡಿಗರು, ಮಡಿವಾಳರು, ಈ ಥರ ತೀರಾ ಅಲ್ಪಸಂಖ್ಯಾತ ಜಾತಿ ಜನಾಂಗಗಳಿಗೆ ಸೇರಿದಂಥವರು, ಆಮೇಲೆ ದಮನಿತ ಸಮುದಾಯಗಳಿಗೆ ಸೇರಿದಂಥವರಿಗೆ ಯಾವುದೇ ಒಂದು ಧಾರ್ಮಿಕವಾದಂಥ ಹಿನ್ನೆಲೆ ಇಲ್ಲ. ಕುರುಬರು ಇತ್ತೀಚೆಗೆ ಕನಕದಾಸರನ್ನ ಇಟ್ಕೊಂಡು ಕೆಲವು ಆಲೋಚನೆಗಳನ್ನು ಬೆಳೆಸ್ಕೊಳ್ತಾ ನಾವು ನೋಡಿದೀವಿ, ಬಹಳ ಸಂತೋಷ. ಆದರೆ ಅವರಿಗೊಂದು ಧಾರ್ಮಿಕ ಆಲೋಚನೆ ಇಲ್ಲ. ಯಾವುದೋ ಇನ್ನೊಂದು ಧರ್ಮವನ್ನು ಅವರು ಆಶ್ರಯಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಒದಗಿಬಿಟ್ಟಿದೆ. ಅದು ನಮ್ಮದಲ್ಲದ ಧರ್ಮ. ಆ ಧರ್ಮದ ಹಿಂದೆ ಹೋದ್ರೇನಾಗುತ್ತೆ, ಒಂದು ವರ್ಗಕ್ಕೆ ಮಾತ್ರ ಲಾಭ, ಅದು ಉಳಿದವ ಯಾರಿಗೂ ಅಲ್ಲ. ನಮಗೆ ಗೊತ್ತಿದೆ, ಸಾವಿರಾರು ವರ್ಷಗಳಿಂದ ಆ ಧರ್ಮ ಈ ದೇಶದ ದಲಿತರು, ಶೂದ್ರರು ಮತ್ತು ಮಹಿಳೆಯರನ್ನ ಯಾವ ಸ್ಥಿತಿಯಲ್ಲಿ ಇಟ್ಟಿತ್ತು. ಕಳೆದ 75 ವರ್ಷಗಳಿಂದ ಪ್ರಜಾಪ್ರಭುತ್ವ ಸಂವಿಧಾನದ ಕಾರಣಕ್ಕಾಗಿ ನಾವೆಲ್ಲ ಸ್ವಲ್ಪ ಈಗ ಉಸಿರಾಡ್ತಿದ್ದೀವಿ. ನಮಗೆ ಸಿಕ್ಕಿರುವ ಈ ಸ್ವಾತಂತ್ರ್ಯ, ಸಮಾನತೆ, ಗೌರವ ಇದೆಲ್ಲ ಇದೆಯಲ್ಲ, ಇದನ್ನ ಕಿತ್ಕೊಳ್ಳೋ ಸಲುವಾಗಿಯೇ ಅವರು ಯಾವುದೋ ಒಂದು ಧರ್ಮದ ಹೆಸರನ್ನ ಹೇಳಿ ದೇವರು, ಸಂಪ್ರದಾಯ, ಈ ಥರದ ಮತಗೌಢ್ಯಗಳಿಂದ ನಮ್ಮ ಜನರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ತುಂಬಾ ದೂರ ಹೋಗ್ಬೇಕಾಗಿಲ್ಲ. ಮಹಾಕವಿ ಕುವೆಂಪು ಅವರ ಚಿಂತನೆಗಳಲ್ಲಿ ಈ ಎಲ್ಲ ಪರಿಹಾರಗಳು ಇದ್ದಾವೆ. ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಓದ್ಬೋದು ನೀವು, ಅಥವಾ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ, ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಮತ್ತು ಜನತಾ ಪ್ರಜ್ಞೆ ಮತ್ತು ವೈಚಾರಿಕತೆ, ಈ 4 ಉಪನ್ಯಾಸಗಳು, ಅವರು ಕೊಟ್ಟಂಥ ಉಪನ್ಯಾಸಗಳು, ಅವುಗಳನ್ನ ಓದಿದ್ರು ಸಾಕು ನಮಗೆ ನಾವು ನಮ್ಮ ಬದುಕನ್ನು ಹೇಗೆ ಕಟ್ಟಿಕಬೇಕು ಅಂತ ಗೊತ್ತಾಗುತ್ತೆ.
ಧರ್ಮ ಅಂದರೆ ಯಾವುದೋ ಒಂದು ಆಚಾರ ವಿಚಾರ ಇದಲ್ಲ. ಧರ್ಮ ಅಂದರೆ ಮನುಷ್ಯನ ನಡವಳಿಕೆ, ನಾವು ಹೇಗೆ ಬದುಕಬೇಕು, ನಮ್ಮ ಜೊತೆಗಿನ ಸಹಜೀವಿಗಳ ಜೊತೆಯಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ಮನುಷ್ಯನಿಗೆ ಅವನ ನಡವಳಿಕೆಯನ್ನು ತಿಳಿಸುವಂಥದ್ದೇ ನಿಜವಾದ ಧರ್ಮ. ಆ ಥರದ ಅನೇಕ ಸಂಗತಿಗಳನ್ನ ಕುವೆಂಪು ಅವರ ಕೃತಿಗಳ ಮೂಲಕ ನಾವು ತಿಳಿಯೋಕ್ಕೆ ಸಾಧ್ಯ ಇದೆ. ಅವರು ಅದಕ್ಕೆ ತಮ್ಮ ಕೊನೆಯ ಕಾಲದಲ್ಲಿ ಅನಿಕೇತನ ಗೀತೆಯನ್ನು ಬರೆದರು ಮತ್ತು ವಿಶ್ವಮಾನವ ಧರ್ಮದ ಪ್ರಕಾರ ಮದುವೆಗಳು ಹೇಗಾಗಬೇಕು ಅನ್ನುವಂಥದ್ದನ್ನ ಹೇಳಿದ್ರು ಮತ್ತು ವಿಶ್ವಮಾನವ ಧರ್ಮದ ತಾತ್ವಿಕತೆಯನ್ನು ರೂಪಿಸಿಕೊಟ್ರು. ಆದರೆ ಅವರ ನಂತರದ ತರುವಾಯದ ನಮ್ಮ ಲೇಖಕರಾಗಲಿ ಅಥವಾ ಕುವೆಂಪು ಅವರ ಶಿಷ್ಯವರ್ಗ ಆಗಲಿ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಕ್ಕೆ ಹೋಗಲಿಲ್ಲ. ಬಹುಶಃ ಏನಾದರೂ ಆಗಲಿಂದಲೂ ಈ ಎಲ್ಲ ಪ್ರಯತ್ನಗಳು ಆಗಿದ್ರೆ ಇಷ್ಟೊತ್ತಿಗೆ ವಿಶ್ವಮಾನವ ಧರ್ಮ ಅನ್ನುವಂಥದ್ದು ಒಂದು ಚಾಲ್ತಿಗೆ ಬರೋದು. ಆದರೆ ನಾವು ಕಳೆದ ಒಂದು 3-4 ವರ್ಷದಿಂದ ನಮ್ಮ ಆಡಿಟರ್ ನಾಗರಾಜ್ ಎಲ್ಚವಾಡಿಯವರು ಹಾಗೂ ಡಾಕ್ಟರ್ ರವೀಂದ್ರ, ಬೈರೇಗೌಡ, ನಾಗೇಶ್ವರ ಕುಪ್ಪೆ, ನಾವೆಲ್ಲ ನಮ್ಮ ವೆಂಕಟೇಶ್ ನಾವೆಲ್ಲ ಒಟ್ಟಿಗೆ ಸೇರಿ ಈ ಥರದ ಒಂದು ಯೋಚನೆಯನ್ನು ಮಾಡ್ತಾ ಇದ್ರು. ನಮ್ಮ ಜೊತೆ ಕಲಾವಿದರಾದಂಥ ಗುಜ್ಜಾರತ್ನವರು, ಸೂರಿ ಅವರು, ಇವರೆಲ್ಲ ಸಭೆಗಳು ಸೇರ್ತಾ ಇದ್ದವು. ಆದರೆ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗ್ತಾ ಇತ್ತು. ನಾವು ಕಳೆದ ಸೆಪ್ಟೆಂಬರ್ನಲ್ಲಿ ಕರ್ನಾಟಕ ಸರ್ಕಾರ ನಡೆಸಿದಂಥ ಸಾಮಾಜಿಕ ಸೆನ್ಸಸ್ ಏನಿದೆ ಗಣತಿ, ಆ ಗಣತಿಯಲ್ಲಿ ನಾವು ಒಂದು ಸಣ್ಣದಾಗಿ ನಮ್ಮ ಇದರೊಳಗೆ ಒಂದು ಮಾತು ಹೇಳಿದ್ವಿ. ನಾವೆಲ್ಲ ಯಾಕೆ ಇತರೆ ಕಾಲದಲ್ಲಿ ವಿಶ್ವಮಾನವ ಧರ್ಮ ಅಂತ ಬರೆಸಬಾರದು ಅನ್ನೋ ತೀರ್ಮಾನವನ್ನು ತಗೊಂಡು ಸುಮಾರು 500 ಜನ ವಿಶ್ವಮಾನವ ಧರ್ಮ ಅಂತ ಬರೆಸಿದಾಗ ಮುಂದೆ ಕೇಂದ್ರ ಸರ್ಕಾರ ಮಾಡುವ ಜಾತಿ ಗಣತಿಯಲ್ಲಿ ಕೂಡ ನಾವು ಆ ಧರ್ಮವನ್ನು ಇನ್ನಷ್ಟು ವಿಸ್ತರಿಸಿ ಇನ್ನಷ್ಟು ಜನರು ಆ ಧರ್ಮದ ಒಳಗೊಳ್ಳುವ ಹಾಗೆ ಮಾಡುವಂಥ ಯೋಜನೆ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನು, ಸರ್ವಸಮಾನತೆಯನ್ನು ರೂಪಿಸಬೇಕಾದ ಜವಾಬ್ದಾರಿ ಈ ಕಾಲದ ನಮ್ಮಂಥವರ ಹೆಗಲ ಮೇಲೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಆ ಕಾರಣಕ್ಕಾಗಿ ನಾವು ಡಿಸೆಂಬರ್ 29ನೇ ತಾರೀಕು ವಿಶ್ವಮಾನವ ಧರ್ಮದ ಮೊದಲ ಮಹಾಧಿವೇಶನವನ್ನು ಯಾಚನಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಯಾಚನಹಳ್ಳಿಯಲ್ಲಿ ನಾಗಾನಂದ ಗುರುಗಳು ಏನು ಸಭಾಭವನ ಮಾಡಿದ್ದಾರೆ ಅಲ್ಲಿ ಊಟದ ವ್ಯವಸ್ಥೆ ಅದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕದ ಮೂಲೆಗಳಿಂದ ಯಾರಿಗೆ ಆಸಕ್ತಿ ಇದೆಯೋ ಯಾರಿಗೂ ನಾವು ಒತ್ತಾಯ ಮಾಡ್ತಾ ಇಲ್ಲ, ಎಲ್ಲರನ್ನೂ ವಿನಂತಿ ಮಾಡ್ತಾ ಇದ್ದೀವಿ. ಯಾರಿಗೆ ಆಸಕ್ತಿ ಇದೆಯೋ ಅವರು ಬಂದು ಆ ಮಹಾಧಿವೇಶನದಲ್ಲಿ ಭಾಗವಹಿಸಬೇಕು ಮತ್ತು ಅಲ್ಲಿ ನಡೆಯುವ ಚಟುವಟಿಕೆಗಳನ್ನು ಗಮನಿಸಬೇಕು ಮತ್ತು ಹೊಸ ವಿವೇಕದ ಕಡೆಗೆ ನಾವು ನಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಈ ಬಗ್ಗೆ ಇನ್ನು ಹೆಚ್ಚಿನ ಸಂಗತಿಗಳನ್ನು ಡಾಕ್ಟರ್ ಬಿ ವಿ ಸುನೀತಾ ಅವರು ತಿಳಿಸ್ತಾರೆ. ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ವಿವರಣೆಯನ್ನು ಸರ್ ಕೊಟ್ಟಿದ್ದಾರೆ. ನಾನಿಲ್ಲಿ ಹೇಳುವಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ಕೆಲವೊಂದು ಮಾತುಗಳನ್ನು ನಾನು ಫಾರ್ಮಲ್ ಆಗಿ ಹೇಳಕ್ಕೆ ಬಯಸ್ತೀನಿ. ಕುವೆಂಪು ಅವರ ವಿಶ್ವಮಾನವ ಪ್ರಜ್ಞೆ ಏನಿದೆ, ಈ ವಿಶ್ವಮಾನವ ಪ್ರಜ್ಞೆ ಅನ್ನುವಂಥದ್ದು ಮನುಜ ಮತ ಅದು ವಿಶ್ವಪಥ. ಪಥ ಅಂದರೆ ದಾರಿ. ಹೀಗೆ ನಾವು ವಿಶ್ವಪಥದತ್ತ ಮುನ್ನಡೀತಾ ವಿಶ್ವ ಮಾನವರಾಗಬೇಕು ಅನ್ನುವಂಥದ್ದು. ಅಂದರೆ ನಮ್ಮ ಹುಟ್ಟು ಪೂರ್ಣತೆಯಲ್ಲಿ ಇರುತ್ತೆ. ಅದು ಸಮಾಜದ ಒಳಗಡೆ ಹೋಗ್ತಾ ಅದು ನಾವು ಇಲ್ಲಿರುವಂತಹ ಸಾಮಾಜಿಕ ಕಟ್ಟುಪಾಡುಗಳಿಂದ ಮತ್ತೆ ಅದೇ ನಾವು ಶೂನ್ಯತೆಗೆ ಹೋಗ್ತೀವಿ, ಅಂದರೆ ಸೊನ್ನೆಗೆ ಹೋಗ್ತೀವಿ. ಹಾಗಾಗಿ ಕುವೆಂಪು ಅವರು ಹೇಳಿಕೊಟ್ಟಂತಹ ಊರ್ಧ್ವಮುಖಿಯತ್ತ ಸಾಗುವಂತಹ ಪ್ರಕ್ರಿಯೆ ಏನಿದೆ, ನಮ್ಮ ಬದುಕಿನ ಮಾನವೀಯ ಮೌಲ್ಯಗಳು ಮತ್ತು ಆದರ್ಶಗಳ ನಡುವೆ ಅವರು ಹೇಳ್ಕೊಟ್ಟಂತಹ, ಅಂದರೆ ಕುವೆಂಪು ಅವರು ಕರೆಕೊಟ್ಟಂತಹ ಈ ಎಲ್ಲ ಮಾನವೀಯ ಮೌಲ್ಯಗಳನ್ನು ಜೊತೆ ಕೊಡ್ತಾ ನಾವು ವಿಶ್ವ ಮಾನವರ ಆಗಬೇಕು ಅಥವಾ ವಿಶ್ವ ಮಾನವರಿಗೆ ಹೋಗಬೇಕು ಅನ್ನೋದು ಈ ಒಂದು ಪ್ರಕ್ರಿಯೆ ಏನಿದೆ ಇದೇ ಊರ್ಧ್ವಮುಖಿ ಪ್ರಕ್ರಿಯೆ. ಇಂತಹ ಅಧೋಮುಖಿಯಿಂದ ನಾವು ಊರ್ಧ್ವಮುಖಿಯಡೆಗೆ ಹೋಗುವಂತಹ ಈ ಒಂದು ಪ್ರಕ್ರಿಯೆ ಏನಿದೆ ಇದೇ ವಿಶ್ವ ಮಾನವ ಆಗುವಂತಹ ಒಂದು ಪ್ರಕ್ರಿಯೆ. ಇಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಶೂನ್ಯದಿಂದಲೇ ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡ್ತಾ ನಾವು ವಿಶ್ವ ಮಾನವ ಪ್ರಜ್ಞೆಯತ್ತ ನಡೀತಾ ಈ ಧರ್ಮದ ಬದುಕಿನೊಳ್ಳೆ ನಾವು ಒಂದಾಗೋಣ ಅನ್ನುವಂತಹ ಒಂದು ಪ್ರಜ್ಞೆಯಿಂದ ನಾವು ಅರಿವಿನಿಂದ ನಾವೆಲ್ಲರೂ ಮುನ್ನುಗ್ತಾ ಇದ್ದೀವಿ. ನಮ್ಮ ಜೊತೆ ಹಿರಿಯರಾದಂತಹ ಮುಕುಂದರಾಜ್ ಸರ್ ಇದ್ದಾರೆ, ಮತ್ತೆ ಸಾಮಾಜಿಕ ಹೋರಾಟಗಾರರಂತಹ ನಾಗೇಶ್ ಅವರಿದ್ದಾರೆ,
ಅದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಒಬ್ಬ ಒಳ್ಳೆಯ ಸಮಾಜ ಸೇವಕ ಅಬೂಬಕರ್ ಅಸಂದಕ ಅಬೂಬಕರ್ ಹೇಳಿದ್ದಾರೆ. ಈ ಥರ ಯಾವುದೇ ಜಾತಿ ಮತ ಸೀಮಿತ ಪ್ರಜ್ಞೆ ಇಲ್ಲದೆ ವಿಶ್ವಮಾನವನ ವಿಶಾಲವಾದಂತಹ ಪ್ರಜ್ಞೆಯ ಒಳಗಡೆ ನಾವೆಲ್ಲರೂ ಹೊಂದಾಗ್ತಾ ಇದ್ವಿ. ನಮ್ಮ ಬದುಕನ್ನ ನಾವು ಆ ಮೂಲಕ ಕುವೆಂಪು ಹೇಳಿದ ಹಾಗೆ ಊರ್ಧ್ವಮುಖಿಯತ್ತ ತಗೊಂಡು ಹೋಗುವಂತಹ ಒಂದು ಬದ್ಧತೆಯನ್ನು ನಾವು ಇಟ್ಕೊಳ್ತಾ ಈ ಒಂದು ಧರ್ಮದ ಒಳಗಡೆ ಸೇರ್ಕೊಳ್ತೀವಿ. ಇಂತಹ ಒಂದು ಧರ್ಮದ ವಿಶ್ವಮಾನವ ಧರ್ಮದ ಮೊದಲ ಅಧಿವೇಶನ ಕುವೆಂಪು ಅವರ ಹುಟ್ಟುಹಬ್ಬ ವಿಶ್ವಮಾನವ ದಿನವನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ಅವತ್ತು ಮೊದಲ ಮಹಾ ಅಧಿವೇಶನವನ್ನು ನಮ್ಮ ಗುರುಗಳಾದಂತಹ ನಾದಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಅವರ ಒಂದು ಆಶ್ರಯದಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸಮಾಜ ನಮ್ಮ ಜೊತೆ ಸದಾ ಒಂದು ಅರಿವಿನ ಮುಂಚೂಣಿಯಲ್ಲಿರುವಂತಹ ನಾಗೇಶ್ವರು ನಾಗರಾಜ್ ಮತ್ತೆ ನಾಗರಾಜ್ ಸರ್ ಅವರು ಮತ್ತೆ ಬೈರೇಗೌಡರು ಮತ್ತೆ ಇದೆಲ್ಲಕ್ಕೂ ಮುಖ್ಯವಾಗಿ ಬಹಳ ಆಕ್ಟಿವ್ ನಮ್ಮ ಜೊತೆ ಇರುವಂತಹ KR ವೆಂಕಟೇಶ್ ಸರ್ ಅವರು ಇವತ್ತೇ ಅವತ್ತಿಂದ ಈ ಥರದ ಒಂದು ಆಕ್ಟಿವಿಟೀಸ್ ಅಲ್ಲಿ ಈ ಥರದ ಒಂದು ಕ್ರಿಯೆಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ನಮಗೊಂದು ರೀತಿ ನೈತಿಕವಾದಂತಹ ಬಲವನ್ನು ಕೊಡುವುದರ ಮೂಲಕ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಸಹ ಇವತ್ತು ನಾವು ಒಳ್ಳೆಯ ರೀತಿಯಾದಂತಹ ಒಂದು ಕೃತಜ್ಞತೆಗಳನ್ನು ಕೊಡ್ತಾ ನಾವು ಇದರಲ್ಲಿ ಮುಂದುವರಿತೀವಿ. ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಏನು ಇವರೆಲ್ಲ ಬಂದು ಬೇರೆ ಬೇರೆ ಹೋರಾಟಗಳಲ್ಲಿ ಕುಂತಿದ್ರು, ಇವರೆಲ್ಲ ಬಂದು ಇವತ್ತೇನು ವಿಶ್ವಮಾನವ ಧರ್ಮದ ಹೋರಾಟಕ್ಕೆ ಕುಂತಿದ್ದಾರೆ ಅಂತ ಕೆಲವರಂತೂ ಇದಾಗಬಹುದು. ನಾವು ಕಳೆದ ಒಂದು 5-6 ವರ್ಷಗಳಿಂದ ಒಂದು ಜಾತಿ ಜನಗಣತಿಯ ಸಮೀಕ್ಷೆಯಲ್ಲಿ ವ್ಯತ್ಯಾಸ ಆಗದೆ ಅಂತೇಳಿ ಈಗಾಗಲೇ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೋ. ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾವು ಇವಾಗಲೇ ಜಾತಿ ಕಾಲಂನಲ್ಲಿ ಮತ್ತು ಧರ್ಮದ ಕಾಲಂನಲ್ಲಿ ಕೆಲವರು ಜಾತಿ ಕಾಲಂ ಬರ್ಸಿ ಅಂತಂದ್ರು, ಕೆಲವರು ಧರ್ಮ ಕಾಲ ಅಂತಂದ್ರೆ ಒಟ್ಟಾರೆ ಧರ್ಮದ ಕಾಲಂನಲ್ಲಿ ನಾವು ವಿಶ್ವಮಾನವ ಧರ್ಮನ ಬರ್ಸ್ಬೇಕು ಅಂತೇಳಿ ಕೆಲವರು ನನ್ನ ಸನ್ಮಿತ್ರರು ಇರ್ಬೋದು, ನಮ್ಮ ಮುಕುಂದರಾಜ್ ಅವರು ಇರ್ಬೋದು, ನಾವೆಲ್ಲರೂ ಕೂಡ ಸೇರಿ ನಾವಿವತ್ತು ವಿಶ್ವಮಾನವ ಧರ್ಮದ ಬರ್ಸಿದ್ದೀವಿ. ಹಂಸಲೇಖ ಬರೆಸಿದ್ದಾರೆ, ಹಂಸಲೇಖ ಅವರು ಕೂಡ ಬರ್ಸಿದ್ದಾರೆ. ಇವತ್ತು ಹಂಸಲೇಖ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಗುರುಗಳ ಆಶ್ರಮಕ್ಕೆ. ನಾವಿಷ್ಟೇ ಯಾಕೆ ವಿಶ್ವಮಾನವ ಧರ್ಮ ಬರ್ಸ್ತಾ ಇದ್ದೀವಿ? ಧರ್ಮದ ಕಾಲದಲ್ಲಿ ಯಾರು ಕೂಡ ಮೀಸಲಾತಿನ ಕೊಡ್ತಾ ಇಲ್ಲ. ಈ ದೇಶದಲ್ಲಿ ಮೀಸಲಾತಿ ಇಲ್ಲ. ನಾವು ಈ ಧರ್ಮಗಳ ಮಧ್ಯದಲ್ಲಿ ಒಡನಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಸವಣ್ಣವರು, ಬುದ್ಧ, ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಎಲ್ಲರೂ ಸಾರಿರದೆ ಒಂದು ವಿಶ್ವಮಾನವ ಸಮಾನತೆ ಧರ್ಮ, ವಿಶ್ವಮಾನವ ಧರ್ಮ. ನಾವೆಲ್ಲ ಆ ದಿಕ್ಕಿನಲ್ಲಿ ನಾವೆಲ್ಲ ಹೋಗ್ಬೇಕು ಅಂತೇಳಿ ತೀರ್ಮಾನಕೊಂಡು ಇವತ್ತು ವಿಶ್ವಮಾನವ ಧರ್ಮನ ಬರ್ಸ್ತಾ ಇದ್ದೀವಿ. ರಾಜ್ಯದ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಈಗಾಗಲೇ ಸುಮಾರು 500 ಜನ ಅಂತಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 1,000ಕ್ಕೂ ಹೆಚ್ಚು ಜನ ವಿಶ್ವಮಾನವದ ಧರ್ಮವನ್ನು ಬರೆಸುವಂಥದ್ದು ದಾಖಲಾತಿಯನ್ನ ಮಾಡಿದ್ದಾರೆ. ಮುಂಬರುವ ರಾಷ್ಟ್ರ ಜಾತಿ ಸಮೀಕ್ಷೆಯಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಈ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ವಿಶ್ವಮಾನವ ಧರ್ಮದ ಬರ್ಸ್ಬೇಕು ಅಂತ. ಏಕೆ ವಿಶ್ವಮಾನವ ಧರ್ಮ ಬರ್ಸ್ಬೇಕು? ರಾಷ್ಟ್ರಕವಿ ಕುವೆಂಪು ಅವರು ಇವತ್ತು ಏನ್ ಹೇಳಿದ್ದಾರೆ, ನಮಗೆ ಸಮಾನತೆಯ ಮನುಜಮತ ವಿಶ್ವಪಥ ಅಂತಕ್ಕಂಥ ಏನು ಸಾರಿದ್ದಾರೆ ಅದನ್ನ ಇಟ್ಕೊಂಡು ನಾವು ಡಿಸೆಂಬರ್ 29ನೇ ತಾರೀಕು ನಮ್ಮ ಗುರುಗಳಾದಂಥ ನಾಗಾನಂದನಾಥ ಸ್ವಾಮೀಜಿಯವರ ರಾಮಕೃಷ್ಣ ಆಶ್ರಮದಲ್ಲಿ ಮೊದಲನೇ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆನೂ ಕೂಡ ನಾವು ಇವಾಗಲೇ ಒಂದು 5-6 ವರ್ಷಗಳಿಂದಲೂ ಕೂಡ ನಾವು ವಿಶ್ವಮಾನವ ಧರ್ಮ ಬರ್ಸ್ಟೇಜ್ ಮಾಡಬೇಕು ಅಂತೇಳಿ ನಮ್ಮ ಮುಕುಂದರಾಜ್ ಅವರು, ನಮ್ಮ ಡಾಕ್ಟರ್ ರವೀಂದ್ರ ಅಂತ ನಮ್ಮ ವಕೀಲ ಪರಿಷತ್ ಅಧ್ಯಕ್ಷರು ಕೂಡ ಆಗಿದ್ರು, ಅವರೆಲ್ಲರೂ ಕೂಡ ಸೇರಿ ನಾವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ನಾವು ಅಧಿವೇಶನಕ್ಕೆ ತಮ್ಮೆಲ್ಲರ ಸಹಕಾರ ಮುಖ್ಯ. ಆ ದೃಷ್ಟಿನಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪೂಜ್ಯ ನಾಗಾನಂದನಾಥ ಸ್ವಾಮೀಜಿಯವರು ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಅಬೂಬಕರ್
ಪತ್ರಿಕೋದ್ಯಮವನ್ನು ಬೆಂಬಲಿಸಿ.